ಕುದು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಳೆಗಾಲವು ಮುಕ್ತಾಯಗೊಂಡು ಚಳಿಗಾಲವು ಪ್ರಾರಂಭವಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಬರುವಂತಹ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮತ್ತು ಶೂನ್ಯ ಮಾಸದ ಕುರಿತಾಗಿ ನಾವೀಗ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಧನುರ್ಮಾಸ ಕಾರ್ಯಕ್ರಮದಲ್ಲಿ ಧನುರ್ಮಾಸ ಅಂದ್ರೇನು, ಮತ್ತೆ ಈ ಧನುರ್ಮಾಸನ ಎಷ್ಟು ದಿನದಿಂದ ಎಷ್ಟು ದಿನದವರೆಗೂ ಆಚರಣೆ ಮಾಡ್ತಾರೆ, ಮತ್ತೆ ಈ ಧನುರ್ಮಾಸದ ಪೂಜಾ ಕಾರ್ಯಕ್ರಮಗಳು ವಿವರಣೆಯನ್ನು ತಿಳಿಸ್ಕೊಡ್ತೀವಿ. ಎಲ್ರಿಗೂ ನಮಸ್ತೆ. ಧನುರ್ಮಾಸ ಅಂದರೆ ಇದು ಹೇಳೋ ರೀತಿಯಲ್ಲೇ ರವಿ ತನ್ನ ರಾಶಿಯನ್ನು ವೃಶ್ಚಿಕದಿಂದ ಧನುಸು ರಾಶಿಗೆ ಪ್ರವೇಶ ಮಾಡುವಂತಹ ಕಾಲವನ್ನು ಧನುರ್ಮಾಸ ಪ್ರಾರಂಭ ಕಾಲ ಅಂತ ಹೇಳ್ತಾರೆ. ಇದು ಹೇಳುವಂತೆ ಒಂದು ಮಾಸ ಕಾಲದ ಪೂಜೆ ಆಗುತ್ತೆ. ಧನುರ್ಮಾಸ ರವಿ ಧನುಸು ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಹಿಡಿದು ಸೂರ್ಯ ಮತ್ತೆ ಮಕರ ರಾಶಿಗೆ ಪ್ರವೇಶ ಮಾಡೋ ತನಕ, ಅಂದರೆ ಮಕರ ಸಂಕ್ರಮಣದ ತನಕ ಈ ಧನುರ್ಮಾಸದ ಪೂಜಾ ಕಾರ್ಯಕ್ರಮ ಇರ್ತದೆ. ಈ ಧನುರ್ಮಾಸದ ವಿಶೇಷತೆ ಮಾರ್ಗಶಿರ ತ್ರಯೋದಶಿ ಬಂದಂತಹ ಸಮಯದಲ್ಲಿ ಹನುಮ ಜಯಂತಿ ಬರ್ತದೆ. ಮತ್ತು ಧನುರ್ಮಾಸದ ಶುಕ್ಲ ಏಕಾದಶಿಯಲ್ಲಿ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಈ ಒಂದು ಆಚರಣೆಗಳು ಬರುತ್ತೆ. ವಿಶೇಷವಾಗಿ ಈ ಧನುರ್ಮಾಸ ಅಂತ ಅಂದರೆ ನಮ್ಮ ದೇಹ ಎಲ್ಲ ಈ ವಾತಾವರಣಕ್ಕೆ ಹೊಂದಿಕೊಂಡಂತೆ ಈ ಧನುರ್ಮಾಸದಲ್ಲಿ ಹಿಮ ಬೀಳುವಂತಹ ಕಾಲ ಆಗಿರುತ್ತೆ, ಚಿಗುರು ಒಡೆಯುವಂತಹ ಕಾಲ. ನಮ್ಮ ದೇಹ ಚಳಿಯನ್ನು ತಾಳದೆ ದೇಹ ಧನುರಾಕಾರದಲ್ಲಿ ನಾವು ಕುಗ್ಗಿಕೊಂಡು ಮಲಗ್ತೇವೆ. ಇದನ್ನು ನಮ್ಮ ದೇಹದಲ್ಲಿರುವಂತಹ ಚಳಿಯನ್ನು ಹೊಡೆದೋಡಿಸಿ ಆ ಧನುರ್ ಇರುವಂತಹ ಆಕಾರವನ್ನು ತ್ಯಜಿಸಿ ನಾವು ಬಾಣಾಕಾರದಲ್ಲಿ ಎದ್ದು ನಿಲ್ಲಬೇಕು ಅನ್ನುವಂಥದ್ದು ಒಂದು ಮಾರ್ಮಿಕವಾದಂತಹ ಒಂದು ಉದ್ದೇಶ ಆಗುತ್ತೆ. ಈ ಒಂದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ವಿಷ್ಣುವಿಗೆ ಪೂಜಾರಾಧನೆಯನ್ನು ಮಾಡುವಂಥದ್ದು ಹಿಂದಿನಿಂದ ನಡೆದು ಬಂದಿರುವಂಥ ಪದ್ಧತಿ. ಈ ಒಂದು ಸಂದರ್ಭದಲ್ಲಿ ಸೂರ್ಯೋದಯಕ್ಕೆ ಸುಮಾರು 45 ನಿಮಿಷಕ್ಕೆ ಮುನ್ನ ಭಗವಂತನಿಗೆ ಹುಗ್ಗಿಯನ್ನು, ಮುದ್ಗ ಅನ್ನ ಇತ್ಯಾದಿಗಳನ್ನು ವಿಷ್ಣು ಪ್ರೀತ್ಯರ್ಥವಾಗಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ತದನಂತರದಲ್ಲಿ ವಿಷ್ಣುವಿನ ನಾಮಪಾರಾಯಣ, ಅರಳಿ ವೃಕ್ಷ ಪ್ರದಕ್ಷಿಣೆ, ಮತ್ತು ನವಗ್ರಹಗಳಿಗೆ ಪ್ರದಕ್ಷಿಣೆ, ಎಳ್ಳುಬತ್ತಿ ಹಚ್ಚುವಂಥದ್ದು, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಧನುರ್ಮಾಸದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದಿರುವಂಥದ್ದು. ಹಿಂದಿನ ಕಾಲದಲ್ಲಿ ಈ ಒಂದು ಧನುರ್ಮಾಸದಲ್ಲಿ ನಮಗೆ ತಿಳಿದಿರುವಂತಹ ಮಟ್ಟಿಗೆ ಈ ಒಂದು ಕುದೂರು ಗ್ರಾಮದಲ್ಲಿ ಭಜನೆ ಕಾರ್ಯಕ್ರಮ ಅಂತರ್ಗಂಗೆಯಿಂದ ಹಿಡಿದು ಕುದೂರು ಒಂದು ಗ್ರಾಮ ಪ್ರದಕ್ಷಿಣೆ ರಾಮಪಟವನ್ನು ಹಿಡ್ಕೊಂಡು ರಾಮನಾಮವನ್ನು ಜಪಿಸುತ್ತಾ ಗರುಡಗಂಬವನ್ನು ಹಿಡ್ಕೊಂಡು ಆ ಪುರವನ್ನು ಮೆರವಣಿಗೆ ಮಾಡಿ ರಾಮನಾಮ ಸಂಕೀರ್ತನೆಯಿಂದ ಆ ಗ್ರಾಮವನ್ನು ಒಂದು ಪ್ರದಕ್ಷಿಣೆಯನ್ನು ಮಾಡಿ ಅಂತ್ಯದಲ್ಲಿ ಒಂದು ಗೃಹದಲ್ಲಾಗಲಿ ಅಥವಾ ಒಂದು ದೇವಾಲಯದಲ್ಲಾಗಿ ಪೂಜೆಯನ್ನು ಮುಗಿಸಿ ಆ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡುವಂಥ ಪದ್ಧತಿ ಇತ್ತು. ಈ ಒಂದು ಪದ್ಧತಿ ಈಗ ಇಲ್ಲದಲೇ ಹೋದರೂ ಕೂಡ ರಾಮ ಮಂದಿರದಲ್ಲಿ ಇದು ನಿತ್ಯ ನಡೀತಾ ಇದೆ. ಮತ್ತು ಇಲ್ಲಿ ಊರಿನಲ್ಲಿರುವಂತಹ ಎಲ್ಲ ದೇವಾಲಯಗಳಿಗೂ ಕೂಡ ಪ್ರಾತಃ ಕಾಲ ದೇವರಿಗೆ ಅಭಿಷೇಕಾದಿಗಳು ಮತ್ತು ಅರ್ಚನೆಗಳು ಪೂಜೆ ನಡೆದು ಬರುವಂತಹ ಭಕ್ತಾದಿಗಳಿಗೆ ಸುಮಾರು 5:30ರಿಂದ 5:45 ನಂತರದಲ್ಲಿ ಪೂಜೆ ಮತ್ತು ಪ್ರಸಾದ ವಿನಿಯೋಗಗಳು ಇಲ್ಲಿ ದೇವಾಲಯದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಗುರುಗಳೇ, ಧನುರ್ಮಾಸ ಕಾಲದಲ್ಲಿ ಶೂನ್ಯ ಮಾಸ ಅಂತಾರಲ್ಲ, ಮತ್ತೆ ಈ ಶೂನ್ಯ ಮಾಸ ಕಾಲದಲ್ಲಿ ಯಾಕೆ ಗುರುಗಳೇ ಯಾವುದೇ ಒಳ್ಳೆ ಕಾರ್ಯಗಳನ್ನ ಮಾಡೋದಿಲ್ಲ? ನೋಡಿ, ಇದು ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಹೇಳೋದು ಶುದ್ಧವಾದಂತಹ ಒಂದು ತಪ್ಪಾದ ಪರಿಕಲ್ಪನೆ ಅಂತ ಹೇಳ್ತೇನೆ. ಪುಷ್ಯ ಮಾಸದಲ್ಲಿ ಧನುರ್ಮಾಸ ಎಷ್ಟು ದಿವಸ ಸಿಗತ್ತೆ ಅಂದರೆ ಮಾರ್ಗಶಿರ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಪುಷ್ಯ ಮಾಸ ಪ್ರಾರಂಭ ಆದದಿಂದ ಧನುರ್ಮಾಸ ಅಂದರೆ ರವಿಯಲ್ಲಿ ಧನುರಾಶಿನಲ್ಲಿ ಎಷ್ಟು ದಿವಸ ಇರ್ತಾನೆ ಅಷ್ಟು ದಿವಸಗಳ ಕಾಲ ಮಾತ್ರ ಶೂನ್ಯ ಅಂತ ಹೇಳಿ ಶಾಸ್ತ್ರದಲ್ಲಿ ನಮಗೆ ತಿಳಿದಿರೋ ಪ್ರಕಾರವಾಗಿ ಗೊತ್ತಿರುವಂಥದ್ದು. ಆದರೆ ಧನುರ್ಮಾಸನೇ ಬಂದಿದ್ದರಿಂದ ಶೂನ್ಯ ಬಂತು, ಶೂನ್ಯ ಮಾಸ ಅಂತ ಹೇಳುವಂಥದ್ದು ಇದು ತಪ್ಪಾದ ಒಂದು ಪರಿಕಲ್ಪನೆ ಆಗುತ್ತೆ. ಈ ಮಾಸದಲ್ಲಿ ಏನಕ್ಕಪ್ಪ ಮಾಡಬಾರ್ದು ಕಾರ್ಯಗಳನ್ನ ಅಂತ ಅಂದರೆ ರವಿ ಧನುಸು ರಾಶಿನಲ್ಲಿರ್ತಾನೆ, ಅಲ್ಲದೆ ಈ ಶುಭ ಕಾರ್ಯಗಳಿಗೆ ಇದು ಶ್ರೇಷ್ಠವಾದಂತಹ ದಿವಸ ಅಲ್ಲ ಅಂತ ಹೇಳಿ ಈ ಪುಷ್ಯ ಮಾಸದಲ್ಲಿ ರವಿ ನೀಚ ಸ್ಥಾನದಲ್ಲಿರ್ತಾನೆ. ಮುಂದೆ ರವಿ
ಮಕರ ರಾಶಿಗೆ ಹೋದಂತಹ ನೀಚ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋ ಉದ್ದೇಶದಿಂದ ಈ ಒಂದು ಧನುರ್ಮಾಸದಲ್ಲಿ ಪುಷ್ಯ ಮಾಸದ ಎಷ್ಟು ದಿವಸ ಸಿಗುತ್ತೆ ಅಷ್ಟು ದಿವಸಗಳನ್ನು ಮಾತ್ರ ಶೂನ್ಯ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಈ ಸಂದರ್ಭದಲ್ಲಿ ನಾಮಕರಣಾದಿಗಳು, ವಿವಾಹಾಧಿಕಾರಿಗಳು ಸಾಮಾನ್ಯವಾಗಿ ಯಾರು ಆಚರಣೆ ಮಾಡೋದಿಲ್ಲ. ಅದು ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಧನುರ್ಮಾಸದಲ್ಲಿ ಮುದ್ಗಾನ್ನ ಪ್ರಸಾದವನ್ನೇ ಏನಕ್ಕೆ ನೀಡ್ತಾರೆ? ನೋಡಿ, ಇದರಲ್ಲಿ ಮುದ್ಗ ಅಂದರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು ಅಂತ ಹೇಳಿ ಕರಿತೇವೆ. ಇದರಲ್ಲಿ ಪ್ರಮಾಣ 3 ರೀತಿಯಲ್ಲಿ ಹೇಳ್ತಾರೆ. ಅಕ್ಕಿಯ ಪ್ರಮಾಣ 1, ಬೇಳೆಯ ಪ್ರಮಾಣ 3ನೇ 1 ಭಾಗ ಆದರೆ ಅಧೋ ಪ್ರಮಾಣ ಆಗುತ್ತೆ, ಸಮ ಪ್ರಮಾಣ ಆದರೆ ಮಧ್ಯಮ ಆಗುತ್ತೆ. ಅಕ್ಕಿಗಿಂತ ಹೆಸರು ಬೇಳೆ ಹೆಚ್ಚಾಗಿ ಮಾಡುವಂಥದ್ದು ಉತ್ತಮ ಪ್ರಮಾಣ, ಉತ್ತಮವಾದಂತಹ ಭಕ್ಷ್ಯ ಅಂತ ಹೇಳಿ ಕರೀತಾರೆ. ಹೆಸರು ಬೇಳೆ ವಿಷ್ಣುವಿಗೆ ಪ್ರಿಯವಾದಂತಹ ಒಂದು ಧಾನ್ಯವಾಗುತ್ತೆ. ಮತ್ತೆ ಈ ಬುಧ ಗ್ರಹದ ಅಧಿಪತಿ ಕೂಡ ವಿಷ್ಣುನೇ ಆಗ್ತಾನೆ. ಆ ವಿಷ್ಣುವಿನ ಪ್ರೀತ್ಯರ್ಥವಾಗಿ ಈ ಮುದ್ಗಾನ್ನವನ್ನ ಗುಡ ಅನ್ನ ಮಾಡಬಹುದು. ಅಂದರೆ ಸಕ್ಕರೆ ಪೊಂಗಲ್ ಮತ್ತೆ ಖಾರ ಪೊಂಗಲ್, ಮುದ್ಗಾನ್ನ ಅದನ್ನು ಮಾಡಬಹುದು. ಈ ರೀತಿ ಮಾಡುವಂಥದ್ದು ವಿಶೇಷವಾಗಿ ಒಂದು ಮುದ್ಗಾನ್ನದ ವಿಶೇಷತೆ. ಮತ್ತು ಇದರಲ್ಲಿ ಧನುರ್ಮಾಸದಲ್ಲಿ ಧನುರ್ವ್ಯತಿಪಾತ ಯೋಗ ಅಂತ ಹೇಳಿ ಬರುತ್ತೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಸೂರ್ಯೋದಯಕ್ಕೆ ಮುಂಚೆನೆ ತರ್ಪಣಾದಿಗಳನ್ನು ಕೊಡುವಂಥದ್ದು ಕಾಲದಿಂದನೂ ನಡ್ಕೊಂಡು ಬಂದಿದೆ. ಮಾಸ ಪರ್ಯಂತ ಪೂರ್ತಿ ಮಾಡಕ್ ಆಗದಲ್ಲೇ ಇದ್ರೂ ಕೂಡ ಧನುರ್ವ್ಯತಿಪಾತ ಯೋಗದಲ್ಲಿ ಮತ್ತೆ ವೈಕುಂಠ ಏಕಾದಶಿ ದಿವಸದಲ್ಲಾದರೂ ಆ ಒಂದು ಧನುರ್ಮಾಸದ ಉಷಾಕಾಲದ ಪೂಜೆಯನ್ನು ದಯಮಾಡಿ ಆಚರಿಸಬೇಕು ಅಂತ ಈ ಮೂಲಕ ತಿಳಿಸ್ತೇನೆ. ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಸೇರುವಂಥದ್ದು ಸಮಯ ಇದಾಗಿರೋದ್ರಿಂದ ಎಳ್ಳು ಬೆಲ್ಲವನ್ನು ವಿಶೇಷವಾಗಿ ಈ ಸಂಕ್ರಮಣ ಕಾಲದಲ್ಲಿ ವಿತರಣೆ ಮಾಡುವಂಥದ್ದು ಅದೇ ಉದ್ದೇಶಕ್ಕೋಸ್ಕರವಾಗಿ. ಮತ್ತು ಸಂಕ್ರಮಣೆಯ ಕಾಲದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿ ನಾಣ್ಣುಡಿಯಂತೆ ಮಕ್ಕಳಿಗೆ ಆ ದಿವಸ ವಿಶೇಷವಾಗಿ ಆರತಿಯನ್ನು ಮಾಡಿ ಎಲಚೆಯ ಹಣ್ಣು ಅಂತ ಹೇಳಿ ಸಿಗತ್ತೆ. ಆ ಎಲಚೆಯ ಹಣ್ಣನ್ನು ಆ ಮಕ್ಕಳಿಗೆ ತಲೆಯ ಮೇಲಿಂದ ಅಭಿಷೇಕ ರೀತಿಯಲ್ಲಿ ಸುರಿತಾರೆ. ಇದೇನಪ್ಪ ಅಂದರೆ ಮಕ್ಕಳಲ್ಲಿ ಬರುವಂತಹ ಹಠದ ಸ್ವಭಾವವನ್ನು ಆ ಹಣ್ಣಿನ ಮಕ್ಕಳ ತಲೆ ಮೇಲೆ ಹಾಕೋದ್ರಿಂದ ಆ ಒಂದು ಹಠ ಸ್ವಭಾವ ಕಮ್ಮಿ ಆಗುತ್ತೆ ಅಂತ ಹೇಳಿ ಈಗಲೂ ಕೂಡ ಸಂಕ್ರಮಣ ಕಾಲದಲ್ಲಿ ಮಕ್ಕಳಿಗೆ ಸಕ್ಕರೆ ಮಿಠಾಯಿ, ಎಳ್ಳು ಬೆಲ್ಲ ಇತ್ಯಾದಿಗಳನ್ನು ಕೊಟ್ಟು ಆರತಿ ಮಾಡಿ ಮಕ್ಕಳಿಗೆ ಶ್ರೇಯಸ್ಸನ್ನ, ಶುಭವನ್ನು ಕೋರಿ ಮಕ್ಕಳ ಹಠ ಮಾಡುವಂತಹ ಸ್ವಭಾವವನ್ನು ಹೋಗಲಾಡಿಸೋದಕ್ಕೆ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಇಷ್ಟು ಈ ಒಂದು ಧನುರ್ಮಾಸದ ಮಾಹಿತಿ. ಧನ್ಯವಾದ.